ನಾಳೆ ಜಿಟಿಡಿ ಭದ್ರಕೋಟೆಯಲ್ಲಿ ಜೆಡಿಎಸ್ ರಣಕಹಳೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ. ಜಿಟಿಡಿ ಭದ್ರಕೋಟೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ರಣಕಹಳೆಯನ್ನ ಊದ್ತಾ ಇದೆ. ನಾಳೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶ. ಚಾಮುಂಡೇಶ್ವರಿಗೆ ಎಚ್.ಡಿ. ಕುಮಾರಸ್ವಾಮಿ ಸೇರಿ ಪ್ರಮುಖರು 40,000 ಜೆಡಿಎಸ್ ಕಾರ್ಯಕರ್ತರನ್ನ ಸೇರಿಸಲು ಪ್ಲಾನ್. ಇಂದು ಸಮಾವೇಶ ಸ್ಥಳ ಪರಿಶೀಲನೆ ನಡೆಸಿದ ಸಾರಾ ಮಹೇಶ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾಣಿಸಿಕೊಂಡ ಶಾಸಕ ಹರೀಶ್ ಗೌಡ, ಆದರೆ ಸ್ಥಳೀಯ ಶಾಸಕ ಜಿಟಿ ದೇವೇಗೌಡ ಮಾತ್ರ ಗೈರು. ನಾಳೆಯ ಸಮಾವೇಶದಲ್ಲಿ ಜಿಟಿಡಿ ಕಾಣಿಸಿಕೊಳ್ತಾರಾ ಇಲ್ವಾ? ನಾಳಿನ ಸಮಾವೇಶದಲ್ಲಿ ಜಿಟಿ ದೇವೇಗೌಡ ಉಚ್ಚಾಟನೆನ? ನಾಳೆಯ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಮಾವೇಶದತ್ತ ಎಲ್ಲರ ಚಿತ್ತ. ತೀವ್ರ ಕುತೂಹಲ ಮೂಡಿಸಿದ ಚಾಮುಂಡೇಶ್ವರಿ ಜೆಡಿಎಸ್ ಸಮಾವೇಶ. ಇನ್ನು ಮಾವಿನಹಳ್ಳಿ ಸಿದ್ದೇಗೌಡ ನಡೆಯ ಬಗ್ಗೆ ತೀವ್ರ ಕುತೂಹಲ. ನಾಳೆಯ ಜೆಡಿಎಸ್ ಸಭೆಗೆ ಹೋಗ್ತಾರಾ ಕಾಂಗ್ರೆಸ್ನ ಮಾವಿನಹಳ್ಳಿ ಸಿದ್ದೇಗೌಡ? ಈಗಾಗಲೇ ಮಾವಿನಹಳ್ಳಿ ಸಿದ್ದೇಗೌಡ ಸಂಪರ್ಕಿಸಿರುವ ದಳಪತಿಗಳು ನಾಳೆ ಜಿಟಿಡಿ ಭದ್ರಕೋಟೆಯಲ್ಲಿ ಜೆಡಿಎಸ್ ರಣಕಹಳೆ ಊದೋದಕ್ಕೆ ರೆಡಿಯಾಗಿದೆ. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಾಳೆ ಸಮಾವೇಶಕ್ಕೆ ಸಿದ್ಧತೆ. 40,000 ಜೆಡಿಎಸ್ ಕಾರ್ಯಕರ್ತರನ್ನ ಸೇರಿಸಲು ಪ್ಲಾನ್. ಇಂದು ಸಮಾವೇಶ ಸ್ಥಳ ಪರಿಶೀಲನೆ ನಡೆಸಿದ ಸಾರಾ ಮಹೇಶ್. ಈಗಾಗಲೇ ಜೆಡಿಎಸ್ 2028ರ ವಿಧಾನಸಭೆ ಎಲೆಕ್ಷನ್ ಮುನ್ನೆಲೆಗೆ ಇಟ್ಕೊಂಡು ಸಮಾವೇಶವನ್ನ ಮಾಡ್ತಾ ಇದೆ. ಹಾಸನದಲ್ಲೂ ಕೂಡ ಸಮಾವೇಶ ಆಯಿತು. ನಾಳೆಯ ಚಾಮುಂಡೇಶ್ವರಿ ಕ್ಷೇತ್ರದ ಸಮಾವೇಶದತ್ತ ಇದೀಗ ಎಲ್ಲರ ಚಿತ್ತ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಚಾಮುಂಡೇಶ್ವರಿ ಜೆಡಿಎಸ್ ಸಮಾವೇಶ. ಮಾವಿನಹಳ್ಳಿ ಸಿದ್ದೇಗೌಡ ಇನ್ವೈಟ್ ಮಾಡಿದಾರಾ? ಬರ್ತಾರಾ ಮಾವಿನಹಳ್ಳಿ ಸಿದ್ದೇಗೌಡರು ನಾಳೆ ನಡೆಯುವಂಥ ಸಮಾವೇಶಕ್ಕೆ ಅಂತ? ಯಾಕಂದರೆ ಹಲವಾರು ಕುತೂಹಲವನ್ನು ಮೂಡಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಇದೀಗ ಜೆಡಿಎಸ್ ಈಗಾಗಲೇ ಒಂದು ಶತ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಕಡೆ 2028ರ ಒಂದು ಅಧಿಕಾರದ ಕನಸನ್ನು ಇಟ್ಕೊಂಡು, ಇನ್ನು ಅದರ ಜೊತೆಗೆ ನಾಳೆ ನಡೆಯುವಂಥ ಸಮಾವೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಸಂದೀಪ್? ಖಂಡಿತವಾಗಿಯೂ ವನಿತಾ, 2028ರ ಚುನಾವಣೆಗೆ 1-2 ವರ್ಷ ಮುಂಚೆ ರಾಜ್ಯದಾದ್ಯಂತ ಜೆಡಿಎಸ್ ಸಂಘಟನಾ ಪರ್ವವನ್ನ ಏನು ನಡೆಸ್ತಾ ಇರ್ತಕ್ಕಂತಹದ್ದು. ಸುಮಾರು 70 ಅಧಿಕ ಕ್ಷೇತ್ರಗಳಲ್ಲಿ ಈಗಾಗಲೇ ಜನರೊಂದಿಗೆ ಜನತಾದಳ ಅನ್ನುವಂತಹ ಒಂದು ಸಮಾವೇಶವನ್ನ ಆಯೋಜನೆ ಮಾಡಿ ಪಕ್ಷ ಬಲವರ್ಧನೆಗಾಗಿ ಟೊಂಕ ಕಟ್ಟಿ ನಿಂತಿರ್ತಕ್ಕಂತಹದ್ದು. ನಾಳೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ, ಅದರಲ್ಲೂ ಕೂಡ ಜೆಡಿಎಸ್ ನ ಭದ್ರಕೋಟೆ ಅಂತಲೇ ಬಿಂಬಿತವಾಗಿರ್ತಕ್ಕಂತಹ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಜನರೊಂದಿಗೆ ಜನತಾದಳ ಅನ್ನುವಂತಹ ಹೆಸರಿನಲ್ಲಿ ಈಗ ಆಯೋಜನೆಯನ್ನ ಮಾಡಿರ್ತಕ್ಕಂತಹದ್ದು. ಬಹಳ ಪ್ರಮುಖವಾಗಿ ಇದು ಯಾತಕ್ಕಾಗಿ ಇಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ, ಈಗಾಗಲೇ ಅಲ್ಲಿ ಇರ್ತಕ್ಕಂತ ಜೆಡಿಎಸ್ ನ ಸ್ಥಳೀಯ ಶಾಸಕ ಹಾಗೂ ಮೈಸೂರು ಭಾಗದ ಪ್ರಭಾವಿ ಮುಖಂಡರಲ್ಲಿ ಒಬ್ಬರಾಗಿರ್ತಕ್ಕಂತಹ ಜಿಟಿ ದೇವೇಗೌಡ ಜೆಡಿಎಸ್ ಪಕ್ಷದಿಂದ ಸಾಕಷ್ಟು ತಿಂಗಳುಗಳಿಂದ ಅಂತರವನ್ನ ಕಾಯ್ದುಕೊಂಡಿದ್ರು. ಪಕ್ಷದ ಚೌಕಟ್ಟಿನಲ್ಲಿ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ಲಿಲ್ಲ. ಹೀಗಾಗಿ ಅವ್ರು ಇಲ್ಲದೆ ಯಾವ ರೀತಿಯಲ್ಲಿ ಸಮಾವೇಶ ಮಾಡ್ತಾರೆ ಅನ್ನುವಂಥದ್ದು ಕಾರ್ಯಕರ್ತರು ಕೂಡ ಸಾಕಷ್ಟು ಕುತೂಹಲ ಇತ್ತು. ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರೇ ಈ ಒಂದು ಸಮಾವೇಶದ ನೇತೃತ್ವವನ್ನು ವಹಿಸಿ ಈ ಒಂದು ಸಮಾವೇಶದ ಜವಾಬ್ದಾರಿಯನ್ನ ಸಾರಾ ಮಹೇಶ್ ಅವರ ಹೆಗಲಿಗೆ ಹೊರಟಿದ್ರು. ಇದೀಗ ನಾಳೆ ಒಂದು ಸುಮಾರು 40,000 ಕಾರ್ಯಕರ್ತರನ್ನ ಒಳಗೊಂಡಂತಹ ಬೃಹತ್ ಸಮಾವೇಶಕ್ಕೆ ವೇದಿಕೆ ಈಗಾಗಲೇ ಸಜ್ಜಾಗಿದೆ. ಈ ಎಲ್ಲವನ್ನ ಗಮನಿಸಿದಂತಹ ಜಿಟಿಡಿ ತಮ್ಮ ರಾಜಕೀಯ ಸ್ಥಾನಮಾನವನ್ನ ಮತ್ತೆ ಉಳಿಸ್ಕೊಳ್ಳಿಕ್ಕಾಗಿ ಮತ್ತೆ ಅವಕಾಶವಾದಿ ರಾಜಕಾರಣವನ್ನ ಮಾಡಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಕಳೆದ ಚುನಾವಣಾ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ವಾತಾವರಣದಲ್ಲಿ ಎಚ್.ಡಿ. ದೇವೇಗೌಡರ ಬಳಿ ಹೋಗಿ ಮತ್ತೆ ಜೆಡಿಎಸ್ ಪಕ್ಷಕ್ಕೆ ಮರಳಿ ಬಂದು ಟಿಕೆಟ್ ಅನ್ನ ಪಡೆದು ಇದೀಗ ಶಾಸಕರಾಗಿದ್ದಾರೆ. ಇದೀಗ ಅದೇ ಪರಿಸ್ಥಿತಿನಲ್ಲಿ ಮತ್ತೆ ಎಚ್.ಡಿ. ದೇವೇಗೌಡರವರ ಹುಟ್ಟುಹಬ್ಬದ ನೆಪವನ್ನ ಇಟ್ಕೊಂಡು ನಿನ್ನೆ ಅವರ ಬೆಂಗಳೂರಿನ ಅವರ ನಿವಾಸದಲ್ಲಿ ಭೇಟಿಯಾಗಿ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿರ್ತಕ್ಕಂಥದ್ದು. ನಾಳಿನ ಕಾರ್ಯಕ್ರಮಕ್ಕೆ ಏನಾದ್ರು ಜಿಟಿ ದೇವೇಗೌಡರ ಮೂಲಕ ಸಂಧಾನವನ್ನ ಮಾಡಿ ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರಾ ಅನ್ನುವಂತ ವಿಚಾರಗಳು ಕೂಡ ಈಗ ಸದ್ಯದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಜೋರು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ಸಮಾವೇಶ ಜಿಟಿಡಿ ರಾಜಕೀಯ ಜೀವನದಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಅದರಲ್ಲೂ ಕೂಡ
ಡೆಡ್ಲೈನ್ ಸಮಾವೇಶ ಆಗುತ್ತೆ. ಯಾಕಂದ್ರೆ ಈ ಒಂದು ಸಮಾವೇಶದಲ್ಲಿ ಭಾಗಿ ಆಗ್ಲೇ ಇಲ್ಲ ಅಂದ್ರೆ ಜಿ.ಟಿ. ದೇವೇಗೌಡರ ಉಚ್ಚಾಟನೆ ಪಕ್ಕಾ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದಂತಹ ಮಾವನಹಳ್ಳಿ ಸಿದ್ದೇಗೌಡರನ್ನು ಕೂಡ ಜೆಡಿಎಸ್ ನಾಯಕರು ಕೂಡ ಹೋಗಿ ಒಂದು ಭೇಟಿಯನ್ನ ಮಾಡಿದ್ರು. ಜಿ.ಟಿ. ದೇವೇಗೌಡರನ್ನ ಉಚ್ಚಾಟನೆ ಮಾಡದಂತಲ್ಲಿ ನಾನು ಕೂಡ ನೀವು ಜೆಡಿಎಸ್ಗೆ ತುಂಬು ಮನಸ್ಸಿನಿಂದ ಬಂದು ಸೇರ್ಪಡೆ ಆಗ್ತೀನಿ ಅಂತ ಅನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಮಾಧ್ಯಮಗಳೊಂದಿಗೆ ಸುದ್ದಿಯನ್ನ ಹಂಚಿಕೊಂಡಿದ್ರು. ಹೀಗಾಗಿ ಜೆಡಿಎಸ್ ಈ ಒಂದು ಯಾವ ನಿರ್ಧಾರವನ್ನ ಜಿ.ಟಿ. ದೇವೇಗೌಡರ ವಿಚಾರದಲ್ಲಿ ತೆಗೆದುಕೊಳ್ಳುತ್ತೆ, ಕುಮಾರಸ್ವಾಮಿ ಅವರೇ ಖುದ್ದು ನೇತೃತ್ವವನ್ನು ವಹಿಸಿರ್ತಕ್ಕಂಥ ಈ ಸಮಾವೇಶದಲ್ಲಿ ಅವ್ರಿಗೇನಾದ್ರೂ ಉಚ್ಚಾಟನೆ ಸಿಗುತ್ತಾ ಅನ್ನುವಂತಹದ್ದು ಎಲ್ಲರ ಪ್ರಶ್ನೆ ಆಗಿರ್ತಕ್ಕಂತಹದ್ದು. ವನಿತಾ, ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.